ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ಹಾಡಿನಲ್ಲಿ ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಜೆ ಬ್ಲಾಗ್ಸ್. ತುಂಬ ಚೆನ್ನಾಗಿತ್ತಲ್ಲ ಅನಿಸುತ್ತಲ್ಲ ಅಲ್ಲ. ಸೊ ಹಾಡು ಚೆನ್ನಾಗಿ ಹಾಡ್ತೀನಿ ಗೈಸ್, ಬಟ್ ನನ್ನ ವಾಯ್ಸ್ ಇದೆಯಲ್ಲ ಬೇಸ್ ವಾಯ್ಸ್ ಆ್ಯಂಡ್ ರಾಗ ತಾಳ ಎಲ್ಲ ಬರಲ್ಲ ನನಗೆ. ಸೊ ಇವಾಗಿನ ನಾನು ಆಫೀಸಿಂದ ಬಂದಿದ್ದನಲ್ಲ, ಸೊ ಹೋದ ಬ್ಲಾಗಲ್ಲೇ ಹೇಳಿದ್ದೀನಿ. ಆ್ಯಂಡ್ ಇವಾಗ ನಾನು ಬಂದುಬಿಟ್ಟು ಇನ್ನೂ ಸ್ನಾನಕ್ಕೆ ಹೋಗಿಲ್ಲ. ಸೊ ಚಿಯರ್ ಸೀಡ್ಸ್ ವಾಟ್ರನ್ನು ಕುಡಿತಾ ಇದ್ದೀನಿ. ಲೇಟ್ ಆಗಿಬಿಟ್ಟಿತ್ತು ಗೈಸ್. ಲೈಕ್ ನಾನು ಏನು ಮಾಡ್ತೀನಿ ಅಂದರೆ ಸ್ನಾನ ಮಾಡ್ಕೊಂಬಂದು ಚಿಯರ್ ಸೀಡ್ಸ್ ಕುಡಿತಿದ್ದೆ. ಸೊ ಇವತ್ತು ಸ್ನಾನಕ್ಕೆ ಹೋಗಿಲ್ಲ ಇನ್ನು, ಹಾಗೆ ಡೈರೆಕ್ಟಾಗಿ ಚಿಯರ್ ಸೀಡ್ಸ್ ವಾಟ್ರನ್ನ ಕುಡಿತಿದ್ದೀನಿ. ಸೊ ವಾಟರ್ನ ಕುಡಿದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದು ಅಷ್ಟೊತ್ತಿಗೆ ಸ್ವಲ್ಪ ಫೋನ್ ಚಾರ್ಜ್ ಆಗುತ್ತೆ. ಫೋನಲ್ಲಿ ಸ್ವಲ್ಪ ಚಾರ್ಜ್ ಇದೆ, ನಾನು ಮೊನ್ನೆ ಹಾಕಿದ್ದು ಚಾರ್ಜ್ನ. ಸೊ ಇವತ್ತು ಚಾರ್ಜಿಗೆ ಹಾಕಬೇಕು. ಐ ಥಿಂಕ್ ಸಂಡೇ ಹಾಕಿದ್ದು. ಸೊ ಚಾರ್ಜಿಗೆ ಹಾಕಿ ಸ್ನಾನ ಮಾಡ್ಕೊಂಬರ್ತೀನಿ. ಸ್ನಾನ ಮಾಡ್ಕೊಂಬಂದಮೇಲೆ ಒಂದು ವ್ಲಾಗ್ ಮಾಡಿ ಆಮೇಲೆ ವ್ಲಾಗ್ನ ಎಡಿಟ್ ಮಾಡ್ತೀನಿ. ಓಕೆ. ಸೊ ದಿನ ನಾನು ನಿಮಗೆ ದಿನ ನಾನೇನಾದರೂ ಲೈಕ್ ಮಾರ್ನಿಂಗ್ ಸಾಂಗ್ಸ್ ಹೇಳಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಸಾಂಗ್ನ ಚೆನ್ನಾಗಿ ಆಡ್ತೀನಿ ಅಂತ ಅಂದರೆ ಕಮೆಂಟ್ ಮಾಡಿ ಗೈಸ್. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಹಾಕ್ತೀನಿ. ಸೊ ಚೆನ್ನಾಗಿತ್ತು ಅಂತಂದರೆ ಡೈಲಿ ಒಂದೊಂದು ಸಾಂಗ್ನ ಆಡ್ತೀನಿ ನಿಮಗೋಸ್ಕರ. ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಬಿಡ್ತಾ ಇರ್ತೀನಿ ಒಳ್ಳೊಳ್ಳೆ ಸಾಂಗ್ಸ್ನ. ಆ್ಯಂಡ್ ಯಾವ ಸಾಂಗ್ ಬೇಕು ಅಂತ ಹೇಳಿ ಸಾಂಗ್ನ ನಾನು ಲೈಕ್ ಯಾವ ಸಾಂಗ್ ಬೇಕು ಅಂತ DM ಮಾಡಿ ಆ ಸಾಂಗ್ ನಾನು ಪಕ್ಕ ಕಲ್ತ್ಕೊಂಡಾದರೂ ಹೇಳ್ತೀನಿ. ಅದು ತೆಲುಗು ಆಗಲಿ, ತಮಿಳಾಗಲಿ, ಮಲಯಾಳಿ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಕನ್ನಡ ಆಗಲಿ, ವಾಟ್ ಎವರ್ ಯಾವ್ದು ಹೇಳ್ತೀರಾ ಅದನ್ನು ಮಾಡ್ತೀನಿ. ಬಟ್ ಫನ್ನಿಯಾಗಿರುತ್ತೆ. ಐ ಥಿಂಕ್ ಅಲ್ಲ, ಪಕ್ಕ ಕನ್ಫರ್ಮಾಗಿ ಹೇಳ್ತೀನಿ, ಅದು ತುಂಬ ಫನ್ನಿಯಾಗಿರುತ್ತೆ ಗೈಸ್. ಸೊ ಲೆಟ್ಸ್ ಗೋ ಮಾಡೋಣ. ಒಂದು ಸ್ವಲ್ಪ ಫನ್ನಿಯಾಗೂ ಇರಬೇಕಲ್ಲ. ಸೊ ಓಕೆ. ಸೊ ಈಗ ಕುಡಿದ್ಬಿಟ್ಟು ಹೋಗ್ತೀನಿ ಸ್ನಾನಕ್ಕೆ. ಬಾಯ್. ನೋಡಿ, ನಮ್ಮಮ್ಮಗೆ ಟಿಫನ್ ಮಾಡು ಅಂತ ಅಂದರೆ ತುಪ್ಪ ಹೆಂಗೆ ಮಾಡೋದು ಅಂತ ನೋಡಿಕೊಂಡು ಅವ್ರು ಹಾಲು ಹಾಕ್ತಾಯಿದ್ದಾರೆ, ನಮ್ಮಮ್ಮ ಬೆಳ್ಳುಳ್ಳಿ ಹಾಕ್ತಾಯಿದ್ದಾರೆ ಗೈಸ್. ಅದು ಆಮೇಲೆ ಮಾಡಕ್ಕೆ ಇವಾಗ ನೋಡ್ಕೊಂತಿದ್ದೀನಿ ತುಪ್ಪ ಮಾಡೋದು. ಮನೇಲಿ ಕೆನೆ ತೆಗೆದ್ಬಿಟ್ಟಿರ್ತೀನಿ ತುಪ್ಪ ಮಾಡೋಕ್ಕೆ. ನೋಡಿಲ್ಲ ಎಷ್ಟು ಚೆನ್ನಾಗಿ ತೊಳಿಬೇಕು, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಹುಳಿ ಅಂಶ ಕೆನೆ ತೆಗೆದಿದ್ದೀನಿ ಗೈಸ್. ಇಷ್ಟಿದೆ, ಇದನ್ನ ತುಪ್ಪ ಮಾಡ್ತಾರಂತೆ. ಸೊ ಇದಕ್ಕೆ ಇದನ್ನ ಆ್ಯಡ್ ಮಾಡ್ತೀಯಾ? ಓಕೆ. ಟೊಮೆಟೊ ಹಾಕ್ತೀಯಾ? ಸ್ಪ್ರೆಡಿಂಗ್ ಸಮ್ ರಾಂಗ್ ರೂಮರ್ಸ್ ಗೈಸ್. ನನ್ನ ಸ್ಪೆಕ್ಟು ಗೈಸ್. ಮಿಸ್ಟರ್ ಪರ್ಫೆಕ್ಟ್ ಥೂ ಚೆನ್ನಾಗೇ ಇಲ್ಲ. ಓಕೆ ಗೈಸ್, ಚಾರ್ಲಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ. ಸೊ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ಸ್ನಾನ ಮಾಡೋಣ. ಓಕೆ, ಲೆಟ್ಸ್ ಗೋ. ಸೊ ಗೈಸ್, ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ನೋಡಿ, ಫೈನಲಿ ನಮ್ಮ ಮನೆಗೆ ಬೆಣ್ಣೆ ಮಾಡಿದ್ದಾರೆ. ತುಪ್ಪ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೆಣ್ಣೆ ಮಾಡಿದ್ದಾರೆ ಗೈಸ್. ಅದು ಬೆಣ್ಣೆ ಮಾಡಿದ್ಮೇಲೆ ತುಪ್ಪ ಮಾಡೋದು. ಹಾಂ, ಬೆಣ್ಣೆ ಮಾಡಿದ್ಮೇಲೆ ತುಪ್ಪ ಮಾಡೋದು. ಓಕೆ, ಬೆಣ್ಣೆ ಮಾಡಿದ್ಮೇಲೆ ತುಪ್ಪ ಮಾಡೋದಂತೆ. ಸೊ ಬೆಣ್ಣೆ ರೆಡಿ ಆಗಿದೆ, ತುಪ್ಪ ಒಂದು ರೆಡಿ ಆಗಿಲ್ಲ ಅಷ್ಟೇ. ಸೊ ಅದು ರೆಡಿ ಆದಮೇಲೆ ತೋರಿಸ್ತೀನಿ. ಇವಾಗ ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ. ದೇವ್ರ ಹತ್ರ ಒಂದು ಕೈ ಮುಗಿದು ದೇವ್ರ ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಸಾಯಂಕಾಲ ಮಾಡ್ತೀನಿ ಆ್ಯಂಡ್ ಮಲ್ಕೋತೀನಿ. ಸೊ ಗೈಸ್, ನಾವಿವಾಗ ಟಿಫನ್ನ ಮಾಡ್ತಾಯಿದ್ದೀವಿ ಆ್ಯಂಡ್ ವಿಡಿಯೋ ಎಡಿಟ್ ಎಲ್ಲ ಅರ್ಧ ಮುಗಿದೋಗಿದೆ. ಸೊ ಟಿಫನ್ ತಿಂದುಬಿಟ್ಟು ಆಮೇಲೆ ವಿಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಇಟ್ಕೊತೀನಿ. ಸಾಯಂಕಾಲ ಹೋಗೋ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ತಿಂದು ವಿಡಿಯೋನ ಇನ್ನು ಸ್ವಲ್ಪ ಎಡಿಟ್ ಇದೆಯಲ್ಲ ಅದನ್ನು ಮುಗಿಸಿ ಮಲ್ಕೊತೀನಿ. ಸೊ ನಮ್ಮ ಮನೇಲಿ ಇವತ್ತು ಟಿಫನ್ನು ಟೊಮ್ಯಾಟೊ ಬಾತ್. ಅಯ್ಯೋ. ಓಕೆ ಗೈಸ್, ಸೊ ಟಿಫನ್ ತಿಂದು ಎಡಿಟ್ ಮಾಡಿ ಮಲ್ಕೊಳ್ಳೋಣ. ಆ್ಯಂಡ್ ಇವಾಗ ನಾವು ಸ್ಯಾಮ್ ಸಮೀರ್ ಅವ್ರ ವ್ಲಾಗ್ನ ನೋಡ್ತಾ ಇದ್ದೀವಿ. ಓಕೆ, ಬಾಯ್. ಸೊ ಹಾಯ್ ಗೈಸ್, ನಾನು ಎದ್ದಿದ್ದೀನಿ ಆ್ಯಂಡ್ ಎದ್ದು ಫುಲ್ಲು ರೆಡಿ ಆಗಿದ್ದೀನಿ. ಆಫೀಸಿಗೆ ಟೈಮ್ ಆಗೋಗಿದೆ. ಆ್ಯಂಡ್ ಟೈಮ್ 6:10 ಆಗೋಗಿದೆ ಆಗಲೇ. ಸೊ ಲೇಟಾಗಿ ಹೋಗಿದೆ ಅಂತ ಹೇಳೋಂಗಿಲ್ಲ, ಯಾಕಂದರೆ ಇನ್ನೂ ಕ್ಯಾಬ್ ಬರ್ತಿದೆ. ಸೊ ಎದ್ದು ಕಸ ಗುಡಿಸಿ ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ನೋಡಿ, ನಮ್ಮಮ್ಮಗೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ನಮ್ಮಮ್ಮ ಹೊಡಿತಾ ಇದ್ದಾರೆ ಬಟ್ಟೆಗಳನ್ನೆಲ್ಲ ಸಿ
ನೋಡಿ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಗೈಸ್ ಹೊಲಿಯೋಕ್ಕೆ. ಇನ್ಮೇಲೆ ಅವ್ರು ಬ್ಯುಸಿ ಆಗ್ತಾರೆ. ಇಲ್ಲಿ ನೋಡಿ ನಮ್ಮ ಎಡಿಟರಾಗಿ ಮಲ್ಕೊಂಡವನೆ. ನನ್ನ ಮಗಂಗೆ ಹೇಳಿ 3 ದಿನ ಆಯಿತು, 4 ದಿನ ಆಯಿತು ಎಡಿಟ್ ಮಾಡಿಕೊಡು ಅಂತ. ಇನ್ನೂ ಎಡಿಟ್ ಮಾಡಿಲ್ಲ. ಓಕೆ ಇರಲಿ. ಸೊ ಇವಾಗ ನಾನು ಆಫೀಸಿಗೆ ಹೋಗಬೇಕು, ಟೈಮ್ ಆಗೋಗಿದೆ. ಸೊ ಆಫೀಸಲ್ಲಿ ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ, ಯಾಕಂದರೆ ನಿನ್ನೆ ಆಗಿಲ್ಲ. ಬಟ್ ಸ್ಟಿಲ್ ಇವತ್ತು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಓಕೆ ಲೆಟ್ಸ್ ಗೋ ಫಾರ್ ಆಫೀಸ್. ಸೊ ಗೈಸ್ ಇಲ್ಲಿ ನೋಡಿ ಏನೇನೋ ಮಾಡಿಕ್ಕಿದ್ದಾರೆ. ಬಟ್ಟೆ ಹೊಲಿ ಅಂದರೆ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ ಇದ್ರ ಮೇಲೆ. ಲೈನ್ ಹಾಕೊಂಡು ಹೊಲಿ ಅಂದರೆ ಲೈನ್ ಹಾಕೋದಿಲ್ಲಿ ಗೈಸ್. ಸಿ ನೋಡು ಏನೇನೋ ಬರೆಯೋದು, ಗೊತ್ತಿಲ್ಲದೆ ಏನೇನೋ ಬರೆದ್ಬಿಡೋದು. ಹೇಳಿದರೆ ನಾನೇ ಕಲಿಸ್ಕೊಡ್ತಿದ್ದೆ ಗೈಸ್. ಓಕೆ ಓಕೆ ನೋಡಿ ಗೈಸ್, ಯಾರಿಗಾದ್ರೂ ಸ್ಕಿಲ್ ಬೇಕಾ ಮ್ಯಾಥ್ಸಲ್ಲಿ ಲೈನ್ ಹೊಡಿಯೋಕ್ಕೆ? ನಮ್ಮನೇಲಿ ಎಷ್ಟು ಉದ್ದ ಐತೆ. ಏನಾ ಮುಟ್ಬೇಡ ಅಂದಿದ್ದೀನಿ. ಎಲ್ಲೈತೆ ಬೋನು? ಚಾರೋ ಮುಟ್ಬೇಡ ಅಂದಿದ್ದಕ್ಕೆ ಅಷ್ಟೊತ್ತಿಗೆ ಹೊರ್ಕೊಂಡವನೆ. ಚಾರೋ ಹೇಯ್ ಏನಾ ಏನೇನು ಮುಟ್ಬಿಡ್ಲಿ ನೋಡೇ ಬಿಡ್ತೀನಿ. ಹಾಂ ಮುಟ್ಟ ಏಯ್ ನೀವು ಸುಮ್ಮನೆ ನಂಗೆ ಕೊಡ್ಬೇಡ. ಮುಟ್ಟ. ಸೊ ಗೈಸ್ ಇದೇನಮ್ಮ ಇದು ಜರ್ಕಿನ? ಇದು ಈ ಜರ್ಕಿನ್ ಮಾಡಕ್ಕ ಸರಿ ಸರಿ ಬಿಡವ ಆಯಿತು, ಸರಿ ಬಿಡವ ಮುಟ್ಟಲ್ಲ ಆಯಿತು. ಓಕೆ ಗೈಸ್, ಸೊ ತಿನ್ನೋಕ್ಕೆ ಟೊಮೆಟೊ ಬಾತ್ ಇತ್ತು. ಓಕೆ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನಾನು ಮನೆಗೆ ಬಂದಿದ್ದೀನಿ ಆ್ಯಂಡ್ ನಡ್ಕೊಂಡು ಬಂದೆ ಇವತ್ತು ಕೂಡ. ಸೊ ಗಾಡಿನ ನಾನು ಇನ್ನೂ ಸ್ವಲ್ಪ ದಿನ ಎತ್ತಲ್ಲ. ಏನಮ್ಮ? ಹಾಂ ಅವನಿಗೆ ಒಂದು ಬೋನ್ ಕೊಟ್ಬಿಡೋಣ. ಚಲೋ ತಗೋಬಾ. ಗೈಸ್ ನಮ್ಮ ಮನೆ ಹತ್ರ ಪಕ್ಷಿ ಮರಿ ಆಗ್ತೈತಂತೆ. ಸೊ ಸರಿ ನೋಡ್ತೀನಿ. ಸೊ ಗೈಸ್ ಅಲ್ಲಿ ಇದೇ ಥರದ್ದು ಸೇಮ್ ಹಿಂದೆ ಒಂದಿದೆ ಗಿಡ. ಆ ಗಿಡದಲ್ಲಿ ಗೂಡು ಹಾಕಿದೆ. ಸೊ ಗೂಡೊಳಗಡೆ ಮರಿನ ಬಿಡ್ತಿದ್ಯಂತೆ ಗೈಸ್. ಬಟ್ ಅದು ಕಾಣಿಸ್ಲಿಲ್ಲ ಕ್ಯಾಮ್ರಾದಲ್ಲಿ. ಬಟ್ ಒಂದಲ್ಲ ಒಂದಿನ ಒಂದು ಕರೆಕ್ಟಾಗಿ ತೋರಿಸ್ತೀನಿ ಅದನ್ನು. ಲೈಕ್ ಸಾಯಂಕಾಲ ಟೈಮಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೇ ಗೂಡು ಹಾಕ್ತಿದೆ ಗೈಸ್. ಅದು ಗೂಡು ಹಾಕ್ಬಿಟ್ಟು ಗೂಡಲ್ಲಿ ಮೊಟ್ಟೆ ಹಾಕ್ತಿದೆ. ಸೊ ಕಾಣಿಸ್ತಾ ಇಲ್ಲ ಅಷ್ಟೇ ಕರೆಕ್ಟಾಗೆ. ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ. ಈಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಗೈಸ್, ಫುಲ್ಲು 3x ಝೂಮಲ್ಲಿ. ವೀಡಿಯೋದಲ್ಲಿ ಬರೀ ನನ್ನ ಬಾಯಿ ಮಾತ್ರ ಕಾಣಿಸ್ತೈತಿ. ಇವಾಗ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಮೇಡಮ್ ಅವ್ರು ಹೆಂಗೆ ಹೋಗ್ತಿದ್ದಾರೆ. ಸೊ ದೇವ್ರ ಪೂಜೆ ಮಾಡಿದ್ದಾರೆ. ದೇವ್ರ ಪೂಜೆ ಎಷ್ಟು ಚೆನ್ನಾಗಾಗಿದೆ ನಮ್ಮ ಮನೇಲಿ. ಓಕೆ ಆ್ಯಂಡ್ ಇಲ್ಲಿ ನೋಡಿ ಇವನು ಏನೋ ಮಾಡ್ತಾಯಿದ್ಯಾ? ಆಯ್ತು ತಿನ್ನಲ್ಲೇ ಆಯ್ತಲೇ, ನನಗೇನು ಬೇಡ, ನಾನೇನು ತಿನ್ನಲ್ಲ. ಸೊ ಗೈಸ್ 9:30 ಆಗಿದೆ ಆ್ಯಂಡ್ ನಮ್ಮಮ್ಮ ಇವಾಗ ಪೂಜೆನ ಮುಗಿಸಿದ್ದಾರೆ ಗೈಸ್. ಏನು ಮಾಡಿದ್ರು ಕೇಳಿ, ಬೆಳಗ್ಗೆಯಿಂದ ಕೆಲಸನೇ ಮಾಡಿಲ್ಲ. ನಾನೇ ಬಂದು ಪಾತ್ರೆ ಎಲ್ಲ ತೊಳೆದಿದ್ದು ಗೈಸ್. ಏನ್ ರೀಲ್ ಬಿಡ್ತೀಯ ನಿಜ ಅನ್ಕೊಂಡ್ಬಿಡ್ಬೇಕ. ಒಂದು ಕೆಲಸ ಮಾಡ್ತಾ ಇಲ್ಲ ಅವನು ಇವಾಗ. ಓಕೆ ಗೈಸ್ ಈಗ ನಾನು ಸ್ನಾನ ಒಂದು ಕೆಲಸ ಮಾಡ್ತಿಲ್ಲ. ಓಕೆ ನಮ್ಮ ಮನೇಲಿ ಇವತ್ತು ಪಲಾವ್ ಮಾಡಿದಾರಂತೆ.
ಹಸಿಮೆಣ್ಸಿಕಾಯಿ ಎಲ್ಲ ಒಣಮೆಣ್ಸಿಕಾಯಿ ಹಾಕಿ ಮಾಡಿದ್ದೀನಿ ಪಲಾವ್. ಆಂಟಿ ತುಂಬ ಚೆನ್ನಾಗಿದೆ ಅಂದರು. ಕಮ್ ಅಂತಿದೆ ಅಂತೆ. ಏನು ಹಾಕಿದ್ಯಾ? ಸರ್ಪ್ರೈಸ್. ತಿಂದುಬಿಟ್ಟು ಹೇಳಿ ಹೆಂಗಿದೆ ಅಂತ. ಏನೋ ಮಾಡಿದ್ದಾರೆ ಗೈಸ್, ನಾನು ಮಾಡೋ ಥರ ನಾನು ಮಾಡಿಲ್ಲ, ಚೆನ್ನಾಗೇ ಮಾಡಿದ್ದೀನಿ ನಾನು. ಏನೋ ತುಪ್ಪ ಮಾಡಿರೋದು ನೋಡಿ ಎಷ್ಟು ಬಂದಿದೆ ಅಂತ. ಏನೋ ತೋರಿಸಲ್ಲ. ಸರ್ ಗೈಸ್, ನಮ್ಮ ಮನೇಲಿ ತುಪ್ಪ ಮಾಡಿದ್ರಲ್ಲ ನೋಡಿ, ಇಷ್ಟು ಬಂದಿದೆ ತುಪ್ಪ. ಸೊ ಓಕೆ ಬನ್ನಿ, ನೀರು ಕುಡಿದ್ಬಿಟ್ಟು. ಹಾಲಿರುತ್ತಲ್ಲ, ಹಾಲಿನ ಕೆನೆ ಡೈಲಿ ತೆಗೆದು ಇಟ್ಟು ಹಾಲಿನ ಕೆನೆನ ನೀನು ಹತ್ರ ತರಬೇಡ, ಕ್ಯಾಮ್ರಾ ಹೊಡೆದ್ಬಿಡ್ತೀನಿ. ಹಾಲಿನ ಕೆನೆನ ತೆಗೆದು ಇಟ್ಟು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಬೆಣ್ಣೆ Guys, ಮಾಡಿ ಕಮೆಂಟ್ ಮಾಡಿ ಇಫ್ ಏನಾದರೂ ತುಪ್ಪ ಮಾಡೋದು ಹೆಂಗೆ ಅಂತ ಕಲಿಬೇಕು ಅಂದರೆ. ತುಪ್ಪ ಮಾಡೋದು ಸೊ ಹೇಳ್ಕೊಡ್ತಾರೆ ನಮ್ಮಮ್ಮ. ಏನು ಗುಬ್ಬಿ, ಎದ್ದು ಹೋಗಿ, ಟೈಮ್ ಆಗಿದೆ, ಹೊಟ್ಟೆ ಹಸಿತಿದೆ ನನಗೆ. ನೀನೇ ಹೇಳಿ ತಾನೆ ನೀರು ಕುಡಿ ಅಂತ. ತಡಿ. ಕುಡಿದ್ಬಿಟ್ಟು ಹೋಗು ಬೇಗ ಬೇಗ. ಓಕೆ ಗೈಸ್, ನೀರು ಕುಡ್ಕೊಂಡು ಸ್ನಾನಕ್ಕೆ ಹೋಗೋಣ. ಆಮೇಲೆ ಬಂದು ಮಾತಾಡ್ತೀನಿ. ಬಾಯ್. ಆಮೇಲೆ ಬಂದು ಮಾತಾಡೋದ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಓಕೆ. ಇಲ್ಲಿ ನಾನು ಕ್ಲೀನ್ ಮಾಡಿದ್ದೀನಿ ಅಭಿ. ಅಲ್ಲೇನು ಬಟ್ಟೆ ಕಿತ್ತಾಕಿದ್ಯೋ ಮರ್ಯಾದೆಯಿಂದ ತೆಗೆದುಬಿಡು, ಹೇಳ್ತಾ ಇದ್ದೀನಿ. ನಾನು ಇನ್ನು ಆಳಲ್ಲ ಇಲ್ಲಿ ಮನೇಲಿ ಕೆಲಸ ಮಾಡ್ಕೊಂಡಿರೋಕ್ಕೆ. ಮತ್ತೆ ಓಕೆ ಗೈಸ್, ಸೊ ಈ ವಿಡಿಯೋ ಅಲ್ಲ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕಡೆ ಬಾ, ಲೈಟಿಗೆ ಕಾಣಿಸ್ತಾ ಇಲ್ಲ. ಓಹೋ ನಾನು ಇವಾಗ ಮೊಬೈಲ್ ಎತ್ತಿ ಬಿಸಾಕ್ಬಿಡ್ತೀನಿ. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ನಾಳೆ ಭೇಟಿಯಾಗೋಣ ಒಳ್ಳೆ ಬ್ಲಾಗ್ ಜೊತೆಗೆ. ಹೋಪ್ ಎಲ್ಲ ಒಳ್ಳೆಯದಾಗಲಿ ನಿಮಗೆಲ್ರಿಗೂ. ಖುಷಿಯಾಗಿರಿ ಆ್ಯಂಡ್ ಲವ್ ಯು ಆಲ್. ಬಾಯ್. ಚಾರು. ಓಕೆ ಗೈಸ್, ಬಾಯ್.